ವೇದ. ಏನ್ ಹೆಸರಿಡ್ಬೇಕು ಅಂತಿದ್ದೀರಿ ನೀವು? ನಿಮ್ಮ ಮಗುಗೆ ನಕ್ಷತ್ರದ ಪ್ರಕಾರ ಗಮರ ಇದರಿಂದ ಇಡಬಹುದು. ಗಮಾರ ಅಂತ ಇವತ್ತು ಫಸ್ಟ್ ರ್ಯಾಂಕ್ ರಾಜು ಬಿಡುಗಡೆ ಆಗಿದೆ. ಮೊದಲ ದಿನ ಮೊದಲ ಶೋ ಹೇಗಿದೆ ಬನ್ನಿ ನೋಡೋಣ. ವೀಕ್ಷಕರ ರೆಸ್ಪಾನ್ಸ್ ನೋಡೋಣ, ಕೇಳೋಣ. ಯೂಟ್ಯೂಬಲ್ಲೆಲ್ಲ ಅಂತ ಸಿಕ್ಕಾಪಟ್ಟೆ ಹಿಟ್ಟಾಗಿರುವಂಥ ಒಂದು ಟ್ರೈಲರ್ಗೆಲ್ಲ ಒಳ್ಳೆ ರೆಸ್ಪಾನ್ಸ್ ಬಂದಿರುವಂಥ ಮೂವಿ ಇದು. ಟೈಟಲ್ ಎಲ್ಲ ಒಂಥರ ಆಕರ್ಷಣೆ ಇದೆ. ಚಿತ್ರ ನೋಡಿದ ವೀಕ್ಷಕರು ಈ ಸಿನಿಮಾ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ. ಸೂಪರ್. ಈಗಿನ ಪೇರೆಂಟ್ಸ್ಗೆ ಒಳ್ಳೆ ಮೆಸೇಜ್ ಇದೆ. ಖಂಡಿತ ಎಲ್ಲ ಪೇರೆಂಟ್ಸ್ ಬಂದು ನೋಡ್ಬೇಕು. ಪ್ರಿನ್ಸಿಪಲ್ ಪೀರಿಯಡ್ ಬೇರೆ, ಎವ್ರಿ ಪೀರಿಯಡ್ ಇಸ್ ಇಂಪಾರ್ಟೆಂಟ್ ಗೊತ್ತಾ? ಇದೇ ಅಡ್ವೈಸ್ ನ ಅಲ್ಲಿ ನಿಂತಿದ್ದಲ್ಲ ಹೆಣ್ಣೈಕ್ಳು ಅವ್ರು ಕೊಡು. ಐ ಹರ್ಡ್ ದಟ್ ಯು ಮಿಸ್ಸಿಂಗ್ ಪೀರಿಯಡ್ಸ್. ಕಾಲೇಜ್ ಅಂದ್ಮೇಲೆ ಇಟ್ಸ್ ಆಲ್ ಫನ್. ಏನಿದು? ಏಲಕ್ಕಿ ಬಾಳೆಹಣ್ಣು. ಏಲಕ್ಕಿನೇ ಇಲ್ಲ. ನನ್ನ ಇದನ್ನ ಮೊದಲು ನೋಡಿದ್ದು ನನ್ ಡ್ಯಾಡಿ. ನೋಡಿ ನಿನ್ನಲ್ಲೂ ಅದಿದೆ ಅಂತ ತೋರ್ಸ್ಕೊಟ್ಟು ಅದನ್ನ ಎಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ. ವೆಂಕಟೇಶ್ ರಾಮಸ್ವಾಮಿ. ವೆಂಕಿ ಟು ಯು. ಐ ಆಮ್ ಬಾಲಸುಬ್ರಹ್ಮಣ್ಯಂ. ಬಾಲ್ಸ್ ಟು ಯು. ಸಿನಿಮಾ ಸೂಪರ್ ಆಗಿದೆ. ಒಂದು ಒಳ್ಳೆ ಮೆಸೇಜ್ ಯೂತ್ಗೆಲ್ಲ, ಮತ್ತೆ ಒಂದು ಎಂಟರ್ಟೈನ್ಮೆಂಟ್ ಮನೋರಂಜನೆ ಅಂತ ಬರೋರ್ಗೆ ಒಂದು ಒಳ್ಳೆ ಸಿನಿಮಾ. ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಆಲ್ ದ ವೆರಿ ಬೆಸ್ಟ್. 100 ದಿವಸ ಸಿನಿಮಾ ನಡೆಯುತ್ತೆ, ಡೌಟೇ ಇಲ್ಲ. ಪ್ರತಿಯೊಬ್ಬ ಕುಟುಂಬದವರು ಕೂಡ ನೋಡಬೇಕಾದಂಥ ಸಿನಿಮಾ. ಸರ್, ಇದನ್ನು ಮನೇಲಿ ಈ ಮಕ್ಕಳಿಗೆ ಟಾರ್ಚರ್ ಕೊಡ್ತಾರಲ್ಲ ಪೇರೆಂಟ್ಸ್ಗಳು, ಅವ್ರು ನೋಡಬೇಕಾಗಿರೋ ಫಿಲಮ್. ದಯವಿಟ್ಟು ಹುಡುಗರನ್ನ ಎಷ್ಟು ಇಲ್ಲ ರ್ಯಾಂಕ್ ಬರಲೇಬೇಕು ಅಂತ ತುಂಬ ಹಿಂಸೆ ಕೊಡ್ತಾರೆ. ನಾನು ಕಂಡಿರಂಗೇನೆ. ಆದರೂ ಇಂಥ ಫಿಲಮ್ಗಳನ್ನ ದಯವಿಟ್ಟು ಪೇರೆಂಟ್ಸ್ಗಳು ನೋಡಬೇಕು. ಪೇರೆಂಟ್ಸ್ಗಳು ನೋಡಿದ್ರೆ ಅವ್ರಿಗೆ ತುಂಬ ಉಪಯೋಗ ಆಗುತ್ತೆ. ಕಾಲೇಜ್ ಸ್ಟೂಡೆಂಟ್ ಸೈಕಾಲಜಿ ಪ್ರಕಾರ ಈ ವಯಸ್ಸಿನ ಪ್ರತಿಯೊಬ್ಬ ಹುಡುಗನಿಗೂ ಎಲ್ಲರನ್ನೂ ಅಟ್ರಾಕ್ಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ನೀನ್ ಹಿಂಗಿದ್ರೆ ಯಾರು ಅಟ್ರಾಕ್ಟ್ ಆಗ್ತಾರೆ? ಬಚ್ಚ ಇದ್ದಂಗಿದ್ದಾನೆ ಮೊನ್ನೆ, ಬಚ್ಚನಾಗ ಕೊಂಟವನಲ್ಲ ಸುಮ್ನೆ. राज द शोमैन. आपका पता है वो कौन है? सारे समझते लुच्चा बट डेविड दिल का सच्चा. सारे जहां में अच्छा हमारा कन्नड़ का बच्चा. ಪ್ರಸ್ತುತ ಶಿಕ್ಷಣದ ವ್ಯವಸ್ಥೆ ಬಗ್ಗೆ ತುಂಬ ಅಚ್ಚುಕಟ್ಟಾದ ಒಂದು ಚಲನಚಿತ್ರ ಆಗಿದೆ ಇದು. ಕೇವಲ ಒಂದು ಮಾಧ್ಯಮದ ಜನ ಅಲ್ಲದೆ ವಿದ್ಯಾರ್ಥಿಗಳು, ಪೋಷಕರು, ಜೊತೆಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ನಡೆಸುವಂಥವರು, ಸರ್ಕಾರ ಸಹ ಇದ್ರ ಬಗ್ಗೆ ಗಮನ ಕೊಡೋದಕ್ಕೆ ಅತ್ಯುತ್ತಮವಾದ ಒಂದು ಚಲನಚಿತ್ರವಾಗಿ ಇದು ಮೂಡಿ ಬಂದಿದೆ. ಮೂವಿ ಮಾತ್ರ ಸೂಪರ್ ಆಗಿತ್ತು. ಆದರೆ ಈಗಿನ ಟ್ರೆಂಡ್ಗೆ ಯಾವ ಥರ ಏನಾದ್ರು ಪಕ್ಕಾ ಸೂಟ್ ಹಾಕಿದೆ. ಇವಾಗ ಜಾಸ್ತಿ ಓದ್ದವರು ಮತ್ತು ಜಾಸ್ತಿ ಓದದೇ ಇರೋರಿಗೆಲ್ಲ ಕಂಪೇರ್ ಮಾಡಿದ್ದಾರೆ. ಅವ್ನು ಜಾಸ್ತಿ ಓದಿದ್ರು ಕೂಡ ಅದು ಕೂಡ ಲಾಸ್ಟಲ್ಲಿ ಲೈಫಲ್ಲಿ ಸೋಲ್ತಾರೆ. ಅದೇ ಥರ ಬುದ್ಧಿನೂ ಇರಬೇಕು, ವಿದ್ಯೆನೂ ಇರಬೇಕು. ಈ ಫಿಲ್ಮ್ ನೋಡಿದವರು ಅರ್ಥ ಮಾಡ್ಕೋಬೇಕು. ಮೂವಿ ಮಾತ್ರ ಸೂಪರ್, 100 ಡೇಸ್ ಫಿಕ್ಸ್. ನೀನ್ ಲವ್ ಮಾಡೋದು ಆಗಿರ್ಲಿ, ಮೊದಲು ಅವಳನ್ನು ಇಂಪ್ರೆಸ್ ಮಾಡಬೇಕು. ಏನ್ ಪ್ರೆಸ್ ಮಾಡಬೇಕು? ಹೇಯ್, ಶುರು ಶುರು ಈ ಪ್ರೀತಿಯು ಥರ ಥರ ಪಜಿತಿಯು. ಒಳ್ಳೆ ವಿಷಯಕ್ಕೆ ಯಾವತ್ತೂ ನಮ್ಮ ಕುಟುಂಬ ಮುಂದೆ ಇರುತ್ತೆ ಅಂತ ಒಂದು ನಮ್ಮ ಕೈಲಾದಷ್ಟು ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ನನ್ನ ಸ್ನೇಹಿತರು ಸಿನಿಮಾ ಮಾಡಿರೋದು. ಇವರೇ ಪ್ರೊಡ್ಯೂಸರ್ ವೈಫು, ಇವರೆಲ್ಲ ನಮ್ಮ ತುಂಬ ಫ್ಯಾಮಿಲಿ ಫ್ರೆಂಡ್ಸು. ಒಂದು ಹೊಸ ಟೀಮ್ ಸೇರ್ಕೊಂಡು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಈ ಹೀರೋ ಆಗಿರ್ಬೋದು ಗುರುನಂದನ್ ಅವರು, ಆಮೇಲೆ ನಮ್ಮ ಜೊತೆ ಅವ್ರ ಜೊತೆ ಕ್ಯಾರೆಕ್ಟರ್ ಮಾಡೋಂಥ ಚಂದ್ರು ಅವರು, ಎಲ್ಲ ನಮ್ಮ ಜೊತೆ ಜಿಮ್ಮಲ್ಲಿ ವರ್ಕ್ ಮಾಡೋರು, ಅಂದರೆ ಎಕ್ಸಸೈಸ್ ಮಾಡೋರು. ಇವರೆಲ್ಲ ಸೇರ್ಕೊಂಡು ಹೊಸ ಸಿನಿಮಾ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅದನ್ನು ಒಂದು ಎಂಟರ್ಟೈನ್ಮೆಂಟ್ ಮೂಲಕ ಒಂದು ಕಾಮಿಡಿಯಾಗಿ ಜನಗಳಿಗೆ ಬೋರ್ ಹೊಡಿಸ್ತಾ ನಗಿಸ್ತಾ ಕೊಟ್ಟಿದ್ದಾರೆ. ಇದು ನನಗೆ ತುಂಬ ಇಷ್ಟ ಆಯ್ತು. ನಾನೇ ಸೆಕೆಂಡ್ ಟೈಮ್ ನೋಡ್ತಾ ಇದ್ದೀನಿ ಸಿನಿಮಾ. ಇವತ್ತು ಕ್ರೌಡ್ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ. ಅಂದರೆ ಪ್ರತಿಯೊಬ್ಬರಿಗೂ ಮೆಸೇಜ್ ಇದೆ. ಪ್ಯಾರೆಂಟ್ಸ್ಗೆ, ಸ್ಕೂಲ್ಸ್ಗೆ, ಎಜುಕೇಷನ್ ಸಿಸ್ಟಮ್ಗೆ ಯಾರನ್ನೂ ಹರ್ಟ್ ಮಾಡದೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಅಂದರೆ ಸ್ಕೂಲಲ್ಲಿ ಎಕ್ಸಾಮ್ ಎಷ್ಟು ಇಂಪಾರ್ಟೆಂಟು, ಲೈಫಲ್ಲಿ ಬರೋ ಎಕ್ಸಾಮ್ ಅಷ್ಟೇ ಇಂಪಾರ್ಟೆಂಟು ಅಂತ ತೋರಿಸ್ಕೊಟ್ಟಿದ್ದಾರೆ. ಎಲ್ಲ ಹೊಸೊಬ್ಬರು ಹೀರೋಯಿನ್ಸ್ ಎಲ್ಲರೂ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಟೀಮು ಇನ್ನೂ ಅಷ್ಟು ಕೆಲಸ ಮಾಡಲಿ. ಅದೇ ನಿಮ್ಮ ಮೀಡಿಯಾದವ್ರ ಹತ್ರ ಇದೆ, ಇದು ಎಲ್ಲ ಮನೆಗೂ ಸೇರಿಸ್ಬೇಕು. ಪಿಕ್ಚರ್ ಚೆನ್ನಾಗಿದೆ ಅಂತ ಸೇರಿಸ್ತಾ ಜನ ಎಲ್ಲ ಬಂದು ನೋಡಿ ಒಪ್ಕೊಂಡ್ಬಿಟ್ರೆ ಅದೇ ದೊಡ್ಡ ವಿಷಯ ಆಗುತ್ತೆ. ಸೊ ಐ ವಿಶ್ ದ ಟೀಮ್ ಆಲ್ ದ ಬೆಸ್ಟ್. ತಯಾರಿಗಿಂತ ಹೆಚ್ಚಾಗಿ ಫಿಲಮ್ ಕಾನ್ಸೆಪ್ಟೇ ಡಿಫ್ರೆಂಟ್ ಆಗಿತ್ತು. ಫಸ್ಟ್ ರ್ಯಾಂಕ್ ರಾಜು ಅಂತ ನೇಮು, ವಿದ್ಯೆ 100%, ಬುದ್ಧಿ 0% ಟೈಟ್ಲು. ಜನ ಹೆಂಗೆ ತೊಗೊಂಡ್ರಪ್ಪ ಅಂತಲೇ ಡೌಟ್ ಇತ್ತು. ಹೊಸ ಥರ ಸಿನಿಮಾ ಇದು. ಬಟ್ ಇವತ್ತು ಹೌಸ್ಫುಲ್ ಆಗಿದೆ. ಸೆಕೆಂಡ್ ಶೋ ಹೌಸ್ಫುಲ್ ಆಗಿದೆ. ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ ಅನಿಸುತ್ತೆ. ಬಟ್ ಡೈರೆಕ್ಟ್ರಾಗಿ ಅದು ಫಸ್ಟ್ ಸಿನಿಮಾಗಿ ಈ ಥರ ರೆಸ್ಪಾನ್ಸ್ ಸಿಕ್ಕಿದ್ದು ತುಂಬ ಸಂತೋಷ ಆಗಿದೆ. ಇನ್ಸ್ಪಿರೇಷನ್ ಇಲ್ಲ, ಕನ್ನಡ ಚಿತ್ರರಂಗಕ್ಕೆ ಹೊಸ ಸಿನಿಮಾಗಳು ಬರಬೇಕು, ಹೊಸ ಕಥೆಗಳು ಬರಬೇಕು. ಅದೇ ಇನ್ಸ್ಪಿರೇಷನ್. ಹೊಸ ಕಥೆಗಳು ಮಾಡಬೇಕು, ಹೊಸ ಕಥೆ ಜನ ನೋಡಬೇಕು, ನಮಗೆ ಇನ್ನೂ ಎಂಕರೇಜ್ ಮಾಡಬೇಕು, ಇನ್ನೂ ಒಂದಷ್ಟು ಹೊಸ ಸಿನಿಮಾಗಳು ಬರಬೇಕು.
ನಮ್ಮ ಜನ ಕೂಡ ನಮ್ಮ ಸಿನಿಮಾಗೆ ಹೊಸ ಸಿನಿಮಾಗೆ ಕಾಯೋ ಥರ ನಾವು ಮಾಡಬೇಕು, ಒಳ್ಳೆ ಸಿನಿಮಾ ಕಾದ್ಮೇಲೆ ಕೊಡಬೇಕು, ಅದೇ ಇನ್ಸ್ಪಿರೇಷನ್. ಎಲ್ಲ ಭಯ ಇತ್ತು ಜನ ಹೇಗೆ ಸ್ವೀಕರಿಸ್ತಾರೋ ಅಂತ. ಬಟ್ ಮೊದಲನೇ ಶೋ ಹೊಸಬ್ರನ್ನ ನಮ್ಮ ಕನ್ನಡ ಜನ ಕೈ ಹಿಡಿದಿದ್ದಾರೆ. ಅವರು ಕೈ ಬಿಡಲ್ಲ ಅಂದ್ಕೊಂಡಿದ್ದೆ, ಕೈ ಬಿಡಲ್ಲ. ಅವರು ತುಂಬಾ ಇಷ್ಟು ಗೆಲ್ಲಿಸಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಹೀಗೆ ಇನ್ನೂ ಜನ ಎಲ್ಲ ಬರಬೇಕು. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ, ಎಲ್ಲರಿಗೂ ಮೆಸೇಜ್ ಇಷ್ಟ ಆಗಿದೆ. ಥ್ಯಾಂಕ್ ಯು. ಅದೇ ಥರ ಒಂದು ಬ್ಲೈಂಡ್ ಸ್ಕೂಲ್ ಮಕ್ಕಳು ಸಮೇತ ಅವರಿಗೆ ಪಾಪ ಅವ್ರ ಹಾಡು ಕೇಳೇ ಖುಷಿಯಾಗಿ ಪಿಕ್ಚರ್ ನೋಡೋಕೆ ಬಂದಿದ್ದಾರೆ. ಅದಂತೂ ನಂಗೆ ತುಂಬ ಸಂತೋಷ ಆಗಿದೆ. ರ್ಯಾಂಕ್ ಬಂದಿಲ್ಲ, ಇವತ್ತು ರ್ಯಾಂಕ್ ಬಂದಿದ್ದೀನಿ ಅಂತ ಖುಷಿ ಆಗ್ತದೆ. ನೀನ್ ಲವ್ ಮಾಡೋದು ಹಾಗಿರ್ಲಿ, ಮೊದಲು ಅವಳನ್ನು ಇಂಪ್ರೆಸ್ ಮಾಡಬೇಕು. ಏನ್ ಪ್ರೆಸ್ ಮಾಡಬೇಕು? ಹೇಯ್, ಶುರು ಶುರು ಈ ಪ್ರೀತಿಯು ಥರ ಥರ ಪಜಿತಿಯು. ಫಸ್ಟ್ ಟೈಮ್ ನಾನು ಇಲ್ಲಿ ತ್ರಿಭುವನ್ ಥಿಯೇಟ್ರಲ್ಲಿ ಎಲ್ಲರ ಜೊತೆ ಕೂತ್ಕೊಂಡು ನೋಡಿದ್ದು. ಫಸ್ಟ್ ಟೈಮ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಎಲ್ಲರಿಗೂ ತುಂಬ ಖುಷಿ ಆಗ್ತಾ ಇತ್ತು. ಪ್ಲಸ್ ಎಲ್ಲರೂ ಹೋಗಿ ಡಾನ್ಸ್ ಮಾಡ್ತಾ ಇದ್ರು. ಪ್ಲಸ್ ಡೈಲಾಗ್ಸ್ ಎಲ್ಲ ಕೇಳಿದ್ರೆ ತುಂಬ ನಗ್ತಾ ಇದ್ರು. ಸೊ ಯಾರ್ಯಾರು ಮೂವಿ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ, ತುಂಬ ಎಂಜಾಯ್ ಮಾಡ್ತೀರಾ. ಈ ಮೂವಿಯಲ್ಲಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಎಲ್ಲರೂ ಟೀಮ್, ಫಸ್ಟ್ ರ್ಯಾಂಕ್ ರಾಜು ಟೀಮ್ ತುಂಬ ಚೆನ್ನಾಗಿ, ಟೀಮ್ ವೆರಿ ನೈಸ್ ಟೀಮ್. ತುಂಬ ಕೋಆಪರೇಟಿವ್ ಮತ್ತು ಫ್ಯಾಮಿಲಿ ಕೈಂಡ್. ಇಟ್ಸ್ ಬಿಗ್ ಜಾಯಿಂಟ್ ಫ್ಯಾಮಿಲಿ ಆ್ಯಂಡ್ it's a very memorable experience, and it's wonderful knowing working on a education based movie which gives you an education, which gives a message to all the people out. So on the whole it was a wonderful experience. ಮೂವಿ ಅವಕಾಶ ಸಿಕ್ಕಿದ್ದು ಬಂದು ನನಗೆ ಗುರುನಂದನ್ ಅಂತ. ಗುರುನಂದನ್ ನಾನು ಓಲ್ಡ್ ಫ್ರೆಂಡು. ಸೊ ನಾವು ಬಂದು ಹೋಗಿ ಮಾಡ್ತಾ ಇರುವಾಗ ಒಂದು ಆಫರ್ ಕೊಟ್ಟ, ಈ ಥರ ಮೂವಿ ಇದೆ ಅಂತ. ಸೊ ಸೆಕೆಂಡ್ ಲೀಡ್ ಆಗಿದೆ, ಮಾಡು, ಚೆನ್ನಾಗಿದೆ, ಡೇವಿಡ್ ಅಂತ ಕ್ಯಾರೆಕ್ಟ್ ಅಂತ. ಸೊ ಹಾಗಾಗಿ ನಾನು ಹೋಗಿ ಡೈರೆಕ್ಟರ್ ಮೀಟ್ ಮಾಡಿ ಆಡಿಷನ್ ಕೊಟ್ಟು ಆಡಿಷನ್ ಪಾಸ್ ಆಗಿ ಆಮೇಲೆ ನಾವು ಈ ಮೂವಿ ಸ್ಟಾರ್ಟ್ ಮಾಡಿದ್ದು. ಭಾಳ ಚೆನ್ನಾಗಿತ್ತು, ಎಕ್ಸ್ಪೀರಿಯೆನ್ಸ್ ಅಂತೂ ಸಕ್ಕತ್ತಾಗಿತ್ತು. ಇದು ಬಂದು ನಾವು ಅಲಯನ್ಸ್ ಕಾಲೇಜಲ್ಲಿ ಮಾಡಿದ್ದೀರಿ. ಅಲಯನ್ಸ್ ಆದಮೇಲೆ ಇಲ್ಲಿ ಸುತ್ತಮುತ್ತ ಬೆಂಗಳೂರೆಲ್ಲ ಮಾಡಿದ್ದೀರಿ, ಬೆಂಗಳೂರು ಮಂಗಳೂರು ಎಲ್ಲ ಕಡೆ ಮಾಡಿದ್ದೀನಿ. ಬಟ್ ಭಾಳ ಚೆನ್ನಾಗಿ ಬಂದಿದೆ. ದಯವಿಟ್ಟು ಬಂದು ನೀವು ನೋಡಬೇಕಂತ ನಾನು ಕೇಳ್ಕೊತೀನಿ. ಏನ್ ಹೆಸರಿಡ್ಬೇಕು ಅಂತಿದ್ದೀರಿ ನೀವು ನಿಮ್ಮ ಮಗುಗೆ? ನಕ್ಷತ್ರದ ಪ್ರಕಾರ ಗ ಮ ರ ಇದರಿಂದ ಇಡಬಹುದು. ಗಮಾರ ಅಂತ. ತುಂಬಾ ಖುಷಿ ಆಗ್ತಾ ಇದೆ. ಸಕ್ಕತ್ತಾಗಿ ಎಲ್ಲ ಜನ ಸಪೋರ್ಟ್ ಮಾಡಿದ್ದಾರೆ. ಒಂದು ಒಳ್ಳೆ ಓಪನಿಂಗು, ಒಂದು ಡೈಲಾಗು ಕೂಡ ಸರಿಯಾಗಿ ಕೇಳಿಸಲಿಲ್ಲ, ಅಷ್ಟೊಂದು ಕಿರ್ಚಾಟ. ಅಲ್ಲಿಗೆ ಲೆಕ್ಕ ಹಾಕಿ ಕಾಮಿಡಿ ಅಂದರೆ ಡೈಲಾಗು ಅಂದರೆ ಕಾಮಿಡಿ, ಅದನ್ನು ಸೂಪರಾಗಿ ಜನರಿಗೆ ಕೊಟ್ಟಿರುವಂಥ ಒಂದು ಸಿನಿಮಾ. ಫಸ್ಟ್ ರ್ಯಾಂಕ್ ರಾಜು, ಎಲ್ಲರೂ ನೋಡಿ ಮಿಸ್ ಮಾಡಬೇಡಿ, ಡೋಂಟ್ ಮಿಸ್ ಇಟ್. ಥ್ಯಾಂಕ್ ಯು ವೆರಿ ಮಚ್, ಐ ಲವ್ ಯು. ಒಂದು ಒಳ್ಳೆ ಅನುಭವ, ತುಂಬಾ ಸಂತೋಷ ಆಗ್ತಾಯಿದೆ. ಇಂಥ ಸ್ವೀಕಾರ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂದರೆ ಆಸೆ ಪಡ್ತೀವಿ, ಬಟ್ ಅದು ನೆರವೇರಿದಾಗ ಆಗೋ ಸಂತೋಷ ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ. ಡೈಲಾಗ್ಸ್ ಕೂತ್ಕೊಂಡು ಬರೆದ್ಬಿಡ್ಬೋದು. ತುಂಬ ಸಂತೋಷ ಆಗಿದೆ. ಈ ಫಸ್ಟ್ ರ್ಯಾಂಕ್ ರಾಜು ಎಲ್ರಿಗೂ ತಲುಪುತ್ತೆ, ಎಲ್ರಿಗೂ ಇಷ್ಟೇ ಸಂತೋಷ ಕೊಡುತ್ತೆ ಅಂತ ಆಸೆ ಪಡ್ತೀನಿ ನಾನು. ಯಾಕ್ರಿ ನನ್ನಿಂದ ಬಿದ್ದಿದ್ದೀರಾ? ಏನೋ ಸ್ವಲ್ಪ ಆವರೇಜ್ ಆಗಿದ್ದೀನಿ, ಅದಕ್ಕೆ ನಿಮ್ಮಿಂದ ಬಿದ್ದಿದ್ದೀನಿ. ನಾನೇನಾದ್ರೂ ಎಕ್ಸ್ಟ್ರಾನರಿ ಇದ್ದಿದ್ರೆ ದೀಪಿಕಾ ಪಾಡಕೋಣೆಗೆ ಹೋಗ್ಬಿಡ್ತಿದ್ದೆ. ನಂಗೆ ಈ ತರ ಎಲ್ಲ ಮಾಡೋರ್ ಕಂಡ್ರೆ ಮೈಯೆಲ್ಲ ಉರಿಯುತ್ತೆ. ಮೈಯೆಲ್ಲ ಉರಿಯುತ್ತಾ? ಮೋಸ್ಟ್ಲಿ ನಿಮಗೆ ಅಲರ್ಜಿ ಆಗಿರ್ಬೇಕು. ನಾನು ಬೇಕಾದ್ರೆ ಮೂಲ ಮಚ್ಚಲ. ಓ ಗಾಡ್, ಅಯ್ಯೋ, ಯಾರೇ ಅವಳು? ಕ್ಯಾರೆಕ್ಟರ್ಲಿ ಒಂದೇ ಒಂದು ಡೈಲಾಗ್ ಜಾಸ್ತಿ ಹೇಳಿದ್ದಕ್ಕೆ ಹಂಗೆ ಮುನಿಸ್ಕೊಂಡು ಹೋಗ್ತಾವಳಲ್ಲ. ಮೋಸ್ಟ್ಲಿ ಜೂನಿಯರ್ ಆರ್ಟಿಸ್ಟ್. Raju,